ನಮಸ್ತೆ ಸ್ನೇಹಿತರೆ, ಇದು ಹೂರ್ದಳ್ಳಿ ಕಬ್ಬಳ್ಳಿಯಿಂದ 3 ಕಿಲೋಮೀಟ್ರ್ ಆಗುತ್ತೆ, ಬೇಗೂರಿಂದ 13 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಸೊ ನನಗೆ ಇದು ಬೋರ್ವೆಲ್ ಹೊಡೆಸಿದ್ದು ಹೋದ ತಿಂಗಳು 220 ಅಡಿಗೆ ನೀರು ಸಿಕ್ತು. 605 ಅಡಿ ತನಕ ನಾವು ಹೋದ್ವಿ. ಆಮೇಲೆ ಯೋಚನೆ ಮಾಡಿದೆ, ಈಗ ಪಂಪ್ ಸೆಟ್ ಹಾಕಬೇಕು, ಎಲೆಕ್ಟ್ರಿಕ್ ಕರೆಂಟು ಅದು ಇದು ಅಂತ ಇಲ್ಲೆಲ್ಲ ವಿಚಾರಿಸಿದೆ ನಾನು. ಕರೆಂಟ್ ಒಂದು 7 ಅವರ್ 8 ಅವರ್ ಬರುತ್ತೆ ಅಂದರು. ಆಮೇಲೆ ವೋಲ್ಟೇಜನ್ನು ಹೇಳೋಕ್ಕಾಗಲ್ಲ ಅಂತ. ಸೊ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಂಗೆ ವೋಲ್ಟೇಜ್ ಇಲ್ಲ ಅಂದರೆ ಪಂಪು ಸುಟ್ಟೋಗ್ಬಿಡುತ್ತೆ. ಇನ್ನು ಇದು ಯಾವ ಮೇಂಟೆನೆನ್ಸು, ನಮ್ಮದು ನಿಮ್ಮೂರು ಇರ್ತಲ್ಲ ಕೆಲಸಗಳು, ಅದ್ರ ಮತ್ತು ಇದು ಬೇರೆ ಯಾರು ಮಾಡೋದು ಅಂದ್ಬಿಟ್ಟಿದ್ದೇನೆ. ಸೋಲಾರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟಿದ್ದೇನೆ. ಯೋಚನೆ ಮಾಡಿದೆ, ಅದು ಥಾಟ್ ಬಂತು, ಬಟ್ ಹೇಗೆ ಏನು ಗೊತ್ತಿರಲಿಲ್ಲ. ಆಮೇಲೆ ಹಾಗೆ ನೀವು ಹುಡುಕ್ತಿರಲ್ಲ ಸ್ನೇಹಿತರೆ, ಅದೇ ರೀತಿ ಯೂಟ್ಯೂಬಲ್ಲಿ ಹುಡುಕಿದೆ. ST ಎಂಟರ್ಪ್ರೈಸಸ್ ಅಂತ ಅಂದ್ಬಿಟ್ಟು ಡಿಜಿಟಲ್ ಮಾಧ್ಯಮ ಅವ್ರ ಚಾನಲ್ನಲ್ಲಿ ಆ ವಿಡಿಯೋ ನನಗೆ ಸಿಕ್ತು. ಅದನ್ನು ಕೂಲಂಕುಷವಾಗಿ ನೋಡಿದೆ ನಾನು. ಅವ್ರ ಜೊತೆ ಮಾತಾಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಬೇಕಾಗಿರೋದು ಅದೇ ಅಲ್ವಾ. ಸರಿ, ಆಮೇಲೆ ಎಲ್ಲ ಕ್ಲೀನಾಗಿ ಹೇಳಿದ್ರು, ಹೀಗೀಗ ಸರ್ ಹೀಗಾಗುತ್ತೆ ಹೀಗೆ ಅಂತಂದ್ಬಿಟ್ಟು ಅಂತ. ನೋಡಿ ಸ್ನೇಹಿತರೆ, ಇವತ್ತು ನಿಮಗೆ ಎದುರುಗಡೆನೆ ಸೋಲಾರ್ ಪ್ಯಾನಲ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಇದು ಪೈಪಿಂಗು ಆಗಿದೆ, ಎಲ್ಲ ಆಗಿದೆ. ಸಂತುಷ್ಟ, ಐ ಆಮ್ ಹ್ಯಾಪಿ. ಈಗ ಒಂದು ಮಾಹಿತಿ ಏನಂತಂದರೆ ಸ್ನೇಹಿತರೆ, ನಾನು ಹೇಳ್ದಂಗೆ 605 ಅಡಿಗೆ ಹೋಗಿದ್ದೀವಿ. ನನಗೆ 220 ಅಡಿಗೆ ನೀರು ಕಾಣಿಸ್ಕೋತು. ನಾವು 350 ಅಡಿಗೆ ಪಂಪ್ ಇಳಿಸಿದ್ದೀವಿ. ಸೊ ಅದ್ರ ಪ್ರಕಾರ ಒಂದು 35 ಲೆಂತು ಕಾಲಮ್ ಪೈಪ್ ಬಿತ್ತು. ನಾನು ಯೋಚನೆ ಮಾಡಿದೆ, ಅವರು ST ಎಂಟರ್ಪ್ರೈಸ್ ಅವರು ನೋಡಿ ಸರ್, ಆಪ್ಷನ್ ಇದೆ, 5 HP ಬೇಕಾದ್ರೂ ಹಾಕೋಬೋದು, ಇಲ್ಲ 7.5 HP ಹಾಕೋಬೋದು ಅಂತಂದ್ಬಿಟ್ಟು ಅಂತ. ನಾನು ಯೋಚನೆ ಮಾಡಿದೆ, ಸ್ಟಾರ್ಟಿಂಗ್ ಅದು ನೋಡಿ ಬೀಳುತ್ತೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. 7.5 HP ಆದರೆ ಆಗಲಿ, ಪರವಾಗಿಲ್ಲ, ಒಂದೇ ಸರಿ. ನಾಳೆ ದಿನ ಪ್ರಾಬ್ಲಮ್ ಇರೋದಿಲ್ಲ. ನಾಳೆ ದಿನಕ್ಕೆ ಏನಾರು ಬೇಕಾದರೆ ಮುಂದೆ ವರ್ಷಗಳಲ್ಲಿ ಏನಾರು ಬೇಕಾದರೆ ಒಳಗಡೆ ಕಾಲಮ್ ಪೈಪ್ ಇಳಿಸಿದಾಗ ಸೊ ಅವಾಗೇನು ಪಂಪ್ ಏನು ಚೇಂಜ್ ಮಾಡೋ ನೆಸಿಟಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ 7.5 HP ಹೊಟ್ಟೋಗ್ಬಿಟ್ಟೆ. 10 ಸ್ಟೇಜ್ ಸರ್. ಇದು ಈಗ ಪ್ರೆಸರ್ ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆ. ಈಗ ಇದರಲ್ಲೂ ನೋಡಿದೆ ನಾನು, ಬಿಸಿಲಿದ್ದಾಗಲೂ ಇವಾಗ ಅದೇ ನೀವು ಹೇಳ್ದಂಗೆ ಒಂದು 3/4 ಎಫಿಷಿಯನ್ಸಿ, ಅರ್ಧ ಎಫಿಷಿಯನ್ಸಿಗೆ ಬರುತ್ತೆ ಮೋಡ ಇದ್ದರೆ. ಈಗ ಆ್ಯಸ್ ಯೂಶ್ವಲ್ ಮಳೆಗಾಲ ನೋಡೋಂಥ ವಾತಾವರಣ. ನಮ್ಮನ್ನ ಯಾವಾಗ ಕಾಂಟ್ಯಾಕ್ಟ್ ಮಾಡಿ ಸರ್? ಎಷ್ಟು ದಿನಕ್ಕೆ ತಂದು ಇನ್ಸ್ಟಾಲ್ ಮಾಡೋದು? ST ಎಂಟರ್ಪ್ರೈಸ್ ಅವ್ರಿಗೆ ನಾನು ಜಸ್ಟ್ ಒಂದು 4 ಡೇಸ್ ಬ್ಯಾಕ್ ಕಾಂಟ್ಯಾಕ್ಟ್ ಮಾಡಿದ್ದು. ಅವ್ರು ಹೇಳಿದ್ರು, ಆಯಿತು ನಿಮ್ಮ ಇದನ್ನೆಲ್ಲ ಆಧಾರ್ ಕಾರ್ಡ್ ಕಾಪಿ ಕಳಿಸಿ, ಆಮೇಲೆ ಲೊಕೇಶನ್ ಕಳಿಸಿ, ಆಮೇಲೆ ನಿಮ್ಮ ಡೀಟೇಲ್ಸ್ ಏನಿದೆ ಅಂತ ಹೇಳಿದ್ರು. ಅದ್ರ ಪ್ರಕಾರ ಎಲ್ಲ ಹೇಳಿದೆ, ಬೋರ್ವೆಲ್ ಡೀಟೇಲ್ಸ್ ಎಲ್ಲ ಕೊಟ್ಟೆ. ಸರ್ ನಿಮಗೆ ಒಂದು 1 ಅವರಲ್ಲಿ ನಿಮ್ಮ ಕೊಟೇಶನ್ ಕಳಿಸ್ತೀನಿ ಅಂತ 3/4 ಗಂಟೆಗೆ ಕಳಿಸ್ಬಿಟ್ರು. ಸರಿ, ಅದು ನೋಡಿದೆ. ಸೊ ಅದ್ರ ಪ್ರಕಾರ ಫೈನಲೈಸ್ ಮಾಡಿದೆ. ಒಂದು ಡೇಟ್ ಹೇಳಿ ಸ್ವಾಮಿ ಅಂದೆ. ಅದೇ ಇವತ್ತು ಶುಕ್ರವಾರಕ್ಕೆ ಡೇಟ್ ಕೊಟ್ಟರು. ಅವ್ರಿಗೆ ಹೇಳಿದ್ದು 1 ಅವರ್ ಮುಂಚೆನೇ ಬಂದುಬಿಟ್ಟಿದ್ರು. ನಾನೇ ಲೇಟು ಇನ್ಫ್ಯಾಕ್ಟ್ ಬಂದಿದ್ದು. ಇದು ದಟ್ ವೇ ಐ ಕ್ಯಾನ್ ಸೇ ಅಲ್ಲ, ಐ ಕ್ಯಾನ್ ಆಸ್ಕ್ ಸಾರಿ. ಓಕೆ, ಸೊ ಇಷ್ಟು ಮಾಹಿತಿ. ಬೇರೆ ಎಲ್ಲ ರೈತರು ಸರ್, ಇದು 300 ಅಡಿ ಮೇಲೆ ವರ್ಕ್ ಆಗಲ್ಲ, 600 ಅಡಿ ವರ್ಕ್ ಆಗಲ್ಲ, ಹಂಗೆ ಹಿಂಗೆ ಅಂತಾರಲ್ಲ, ಅವ್ರಿಗೆ ಏನು ಹೇಳ್ತಾರೆ ಸರ್? ಇಲ್ಲ, ನಂಬೋದು. ನಾನೇ ಸಾಕ್ಷಿ. ನಾನೊಬ್ಬ ಇಂಜಿನಿಯರು, ರೈತ, ಈಗ ಹೊಸ ರೈತ. ಸೊ ನಂಬೋದು, ಏನು ತೊಂದರೆ ಇಲ್ಲ, ಆ ಥರ ಏನು ಬರೋದಿಲ್ಲ. ನಾನು ಗೊತ್ತಿದ್ರೂ ಮಳೆಗಾಲದಲ್ಲಿ ಹಾಕಿಸ್ತಾ ಇದ್ದೀನಿ ಅಂದರೆ ಅಷ್ಟು ಮತ್ತು ಗ್ಯಾರಂಟಿ ಇತ್ತು ಸೋಲಾರ್ ಮೇಲೆ. ಓಕೆ, ಸೊ ST ಎಂಟರ್ಪ್ರೈಸ್ ಅವರು ಎಲ್ಲ ಹಾಕ್ಕೊಟ್ಟು ಅದನ್ನು ಎದುರುಗಡೆ ತೋರಿಸಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್.